ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದೆ. CM ಸಿದ್ದರಾಮಯ್ಯವರು ತಮ್ಮ ಸೀಟ್ನಲ್ಲಿ ಭದ್ರವಾಗಿ ಕೂತ್ಕೊಂಡಿದ್ದಾರೆ. ಆದರೆ ಈ CM ಬದಲಾವಣೆ ಅನ್ನೋ ಕೂಗು ಮಾತ್ರ ನಿಲ್ತಾನೆ ಇಲ್ಲ. ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಅನ್ನೋ ಪಾಲಿಟಿಕ್ಸ್ ನಿಲ್ತಾನೆ ಇಲ್ಲ. ಒಂದು ಕಡೆ DCM DK ಶಿವಕುಮಾರ್ ಅವರ ಹೆಸರು ಕೇಳಿ ಬಂದರೆ ಮತ್ತೊಮ್ಮೆ ಈಗ ಸದ್ದು ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ CM ರೇಸ್ನಲ್ಲಿ ಹೊಸ ಹೆಸರು ಈಗ ಎಂಟ್ರಿ ಕೊಟ್ಟಿದೆ. ಹೌದು, ಚನ್ನಪಟ್ಟಣ ಕೃತಜ್ಞತಾ ಸಮಾವೇಶದಲ್ಲಿ DKಶಿ ಮುಂದಿನ CM ಅನ್ನೋ ಕೂಗು ಮೊಳಗಿದೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿರುವ ಶಾಸಕ ಬಾಲಕೃಷ್ಣ ಪರೋಕ್ಷವಾಗಿ DK ಶಿವಕುಮಾರ್ಗೆ ಬಹುಪರಾಗ ಅಂದಿದ್ದಾರೆ. ಇನ್ನೊಂದು ಕಡೆ ಗದಗದಲ್ಲಿ ಭೋವಿ ಗುರುಪೀಠ ಸಂಸ್ಥಾನ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಸಚಿವ HK ಪಾಟೀಲ್ಗೆ CM ಸ್ಥಾನ ಸಿಗಬೇಕಿತ್ತು, ಆ ಕಾಲ ಕೂಡಿ ಬರುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಜಿಲ್ಲೆಯ ಮಣ್ಣಿನ ಮಗ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಜೊತೆಗೆ ಇಷ್ಟೊತ್ತಿಗೆ 2-3 ಬಾರಿ ಮುಖ್ಯಮಂತ್ರಿಗಳಾಗಿ ಸಾಯ್ತಾ ಇದ್ದಾರೆ. SM ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿ ಒಂದಿಷ್ಟು ಯೋಗ ತಡವಾಗಿ ಬರಬಹುದೆಂತಹ ಅಪೇಕ್ಷೆಯನ್ನ HK ಪಾಟೀಲ್ ಅವರಲ್ಲಿ ಜೊತೆಗಿಟ್ಟುಕೊಂಡಿದ್ದ HK ಪಾಟೀಲ್ ಅವರಲ್ಲಿ ರಾಮನಗರದಲ್ಲಿ ಮತ್ತೊಮ್ಮೆ ದಳಪತಿ ವರ್ಸಸ್ ಬಂಡೆ ಅನ್ನುವ ಚರ್ಚೆ ಶುರುವಾಗ್ತಾ ಇದೆ. DK ಶಿವಕುಮಾರ್ ಅವರು ಇವತ್ತು ಬಹಿರಂಗವಾಗಿ ಆಫರ್ ಕೊಟ್ಟಿದ್ದಾರೆ. ನಿಮಗೆ ಕಣ್ಣೀರು ಹಾಕೋರು ಬೇಕೋ, ಅಭಿವೃದ್ಧಿ ಮಾಡೋರು ಬೇಕೋ ಅಂತೇಳಿ. ಅಂದರೆ ಒಬ್ಬ ವ್ಯಕ್ತಿಗಾಗಿ ಪಕ್ಷವನ್ನು ಬಲಿ ಕೊಡುವ ಕೆಲಸ ಆಗಿದೆ ಅಂತ ಹೇಳಿರುವಂಥ DCM DK ಶಿವಕುಮಾರ್ ಅವರು JDS ಕಾರ್ಯಕರ್ತರಿಗೆ ಓಪನ್ ಆಗಿ ಆಫರ್ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಕೃತಜ್ಞತಾ ಸಮಾರಂಭದಲ್ಲಿ ಮಾತನಾಡಿರುವಂಥ ಅವರು, ನಿಮಗೆ ಕಣ್ಣೀರು ಬೇಕೋ, ಅಭಿವೃದ್ಧಿ ಬೇಕೋ, ಬ್ಲಾಕ್ ಮೇಲ್ ರಾಜಕಾರಣಕ್ಕೆ ನಾವು ಜಗ್ಲಿಲ್ಲ ಅನ್ನೋ ಮೂಲಕ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಅವರ ವಿರುದ್ಧ ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೇಗೆ ಅಂತೀರಾ? ಅವ್ರು ಏನು ಮಾತಾಡಿದ್ದಾರೆ ಅಂತ ಕೇಳಿ ಗೊತ್ತಾಗುತ್ತೆ. ನೀನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಈ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ, ಈ ಜಿಲ್ಲೆಯಿಂದ 2 ಬಾರಿ ಮುಖ್ಯಮಂತ್ರಿಯಾಗಿ ನೀನು ಮಾಡಿದಂಥ ಸಾಕ್ಷಿ ಗುಡ್ಡೆ, ಒಂದು ದೇವಸ್ಥಾನ ಆಗಲಿ, ಒಂದು ಶಾಲೆ ಆಗಲಿ, 2 ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಡ್ಲಿಲ್ಲ ಕುಮಾರಣ್ಣ ಅಂತ ಹೇಳಿದೆ. ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ಕಾಗ್ಲಿಲ್ಲ. ಈಗ ನಾನು ಕೇಳೋದಿಲ್ಲ, ಉತ್ತರನ ಕೇಳಕ್ ಹೋಗುದಿಲ್ಲ. 600ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸ ಪ್ರಾರಂಭ ಕೂಡ ಆಗಿದೆ. ಈಗ ನಾವು ನಿಮ್ಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ, ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡ್ದೋ. ನಿಮ್ಗೆ ಕಣ್ಣೀರು ಬೇಡ, ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಕ್ಕೆ ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳ್ಬೇಕು, ಇನ್ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂಥ ಕೆಲಸ ಕೂಡ ತಾವು ಮಾಡಬೇಕು. ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟಂತ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದೆ. CM ಸಿದ್ದರಾಮಯ್ಯವರು ತಮ್ಮ ಸೀಟ್ನಲ್ಲಿ ಭದ್ರವಾಗಿ ಕೂತ್ಕೊಂಡಿದ್ದಾರೆ. ಆದರೆ ಈ CM ಬದಲಾವಣೆ ಅನ್ನೋ ಕೂಗು ಮಾತ್ರ ನಿಲ್ತಾನೆ ಇಲ್ಲ. ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಅನ್ನೋ ಪಾಲಿಟಿಕ್ಸ್ ನಿಲ್ತಾನೆ ಇಲ್ಲ. ಒಂದು ಕಡೆ DCM DK ಶಿವಕುಮಾರ್ ಅವರ ಹೆಸರು ಕೇಳಿ ಬಂದರೆ ಮತ್ತೊಮ್ಮೆ ಈಗ ಸದ್ದು ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ CM ರೇಸ್ನಲ್ಲಿ ಹೊಸ ಹೆಸರು ಈಗ ಎಂಟ್ರಿ ಕೊಟ್ಟಿದೆ. ಹೌದು, ಚನ್ನಪಟ್ಟಣ ಕೃತಜ್ಞತಾ ಸಮಾವೇಶದಲ್ಲಿ DKಶಿ ಮುಂದಿನ CM ಅನ್ನೋ ಕೂಗು ಮೊಳಗಿದೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿರುವ ಶಾಸಕ ಬಾಲಕೃಷ್ಣ ಪರೋಕ್ಷವಾಗಿ DK ಶಿವಕುಮಾರ್ಗೆ ಬಹುಪರಾಗ ಅಂದಿದ್ದಾರೆ. ಇನ್ನೊಂದು ಕಡೆ ಗದಗದಲ್ಲಿ
ಭೋವಿ ಗುರುಪೀಠ ಸಂಸ್ಥಾನ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಸಚಿವ ಎಚ್.ಕೆ. ಪಾಟೀಲ್ಗೆ ಸಿಎಂ ಸ್ಥಾನ ಸಿಗಬೇಕಿತ್ತು, ಆ ಕಾಲ ಕೂಡಿ ಬರುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಜಿಲ್ಲೆಯ ಮಣ್ಣಿನ ಮಗ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ, ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಗೆ ಇಷ್ಟೊತ್ತಿಗೆ 2-3 ಬಾರಿ ಮುಖ್ಯಮಂತ್ರಿಗಳಾಗಿ ಸಾಯ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿಗಳು ಒಂದಿಷ್ಟು ಯೋಗ ತಡವಾಗಿ ಬರಬಹುದೆಂತಹ ಅಪೇಕ್ಷೆಯನ್ನ ಎಚ್.ಕೆ. ಪಾಟೀಲ್ ಅವರಲ್ಲಿ ಜೊತೆಗೆ ಇಟ್ಕೊಂಡಿದ್ದ ಎಚ್.ಕೆ. ಪಾಟೀಲ್ ಅವರಲ್ಲಿ ರಾಮನಗರದಲ್ಲಿ ಮತ್ತೊಮ್ಮೆ ದಳಪತಿ ವರ್ಸಸ್ ಬಂಡೆ ಅನ್ನುವ ಚರ್ಚೆ ಶುರುವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಬಹಿರಂಗವಾಗಿ ಆಫರ್ ಕೊಟ್ಟಿದ್ದಾರೆ. ನಿಮಗೆ ಕಣ್ಣೀರು ಹಾಕೋರು ಬೇಕೋ, ಅಭಿವೃದ್ಧಿ ಮಾಡೋರು ಬೇಕೋ ಅಂತೇಳಿ. ಅಂದರೆ ಒಬ್ಬ ವ್ಯಕ್ತಿಗಾಗಿ ಪಕ್ಷವನ್ನು ಬಲಿ ಕೊಡುವ ಕೆಲಸ ಆಗಿದೆ ಅಂತ ಹೇಳಿರುವಂಥ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು JDS ಕಾರ್ಯಕರ್ತರಿಗೆ ಓಪನ್ ಆಗಿ ಆಫರ್ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಕೃತಜ್ಞತಾ ಸಮಾರಂಭದಲ್ಲಿ ಮಾತನಾಡಿರುವಂಥ ಅವರು, ನಿಮಗೆ ಕಣ್ಣೀರು ಬೇಕೋ, ಅಭಿವೃದ್ಧಿ ಬೇಕೋ, ಬ್ಲಾಕ್ ಮೇಲ್ ರಾಜಕಾರಣಕ್ಕೆ ನಾವು ಜಗ್ಲಿಲ್ಲ ಅನ್ನೋ ಮೂಲಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವರ ವಿರುದ್ಧ ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೇಗೆ ಅಂತೀರಾ? ಅವ್ರು ಏನು ಮಾತಾಡಿದ್ದಾರೆ ಅಂತ ಕೇಳಿ ಗೊತ್ತಾಗುತ್ತೆ. ನೀನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಈ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ, ಈ ಜಿಲ್ಲೆಯಿಂದ 2 ಬಾರಿ ಮುಖ್ಯಮಂತ್ರಿಯಾಗಿ ನೀನು ಮಾಡಿದಂಥ ಸಾಕ್ಷಿ ಗುಡ್ಡೆ, ಒಂದು ದೇವಸ್ಥಾನ ಆಗಲಿ, ಒಂದು ಶಾಲೆ ಆಗಲಿ, 2 ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಡ್ಲಿಲ್ಲ ಕುಮಾರಣ್ಣ ಅಂತ ಹೇಳಿದೆ. ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ಕಾಗಲಿಲ್ಲ. ಈಗ ನಾನು ಕೇಳೋದಿಲ್ಲ, ಉತ್ತರನ ಕೇಳಕ್ ಹೋಗುದಿಲ್ಲ. 600ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸ ಪ್ರಾರಂಭ ಕೂಡ ಆಗಿದೆ. ಈಗ ನಾವು ನಿಮಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ, ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡಿದ್ವು. ನಿಮಗೆ ಕಣ್ಣೀರು ಬೇಡ, ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಕ್ಕೆ ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು, ಇನ್ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂಥ ಕೆಲಸ ಕೂಡ ತಾವು ಮಾಡಬೇಕು. ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟಂತ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ.